ಸುಚ್ಕಿ ಬೇಡ. ಜರ್ಕ್ ಕೊಡಿದ್ರೆ ಆ ಜರ್ಕಲ್ಲಿ ಸ್ಟಾರ್ಟ್ ಆಗಿ ಸೀದಾ ಹೊಂಡಕ್ಕೆ ಹೋಯ್ತು. ಬನ್ನಿ ಮೇಡಮ್, ಪ್ಲೀಸ್ ಕಮ್. ಬನ್ನಿ ಬನ್ನಿ ಬನ್ನಿ. ಗುಡ್ ಮಾರ್ನಿಂಗ್. ಬನ್ನಿ, ಇಲ್ಲಿ ಬನ್ನಿ, ಕೂತ್ಕೊಳ್ಳಿ. ಡೀಸೆಲ್ ಕಾರ್ಗೆ, ಡೀಸೆಲ್ ಲಾರಿಗೆ, ಡೀಸೆಲ್ ಬಸ್ಸಿಗೆ, ಇಂಜನ್ಗೆ ಸುಚ್ಕಿ ಬೇಡ. ಸ್ವಲ್ಪ ನೀವು ತಳ್ಳಿ, ಗೇರ್ಗೆ ಹಾಕಿ ತಳ್ಳಿ, ಕ್ಲಚ್ ಬಿಡಿ, ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗೆ ಇದು ಸ್ಟಾರ್ಟ್ ಆಗಿ ಹೊಂಡಕ್ಕೆ ಹೋಗಿ ಬಿತ್ತು ಬಸ್ಸು. ಎಲ್ಲ ಇಲ್ಲಿ ಊಟ ತಿಂಡಿ ಮಾಡ್ತಾ ಇದ್ದಾರಲ್ಲ, ರಾತ್ರಿ ಓಡ್ ಹೋದ್ರು. ಓಡ್ ಹೋದ್ರೆ ಅಜ್ಜಿ ಮಲಗಿತ್ತಲ್ಲ, ಎತ್ತು, ಏನಪ್ಪ ಊರ್ ಬಂದ್ಬಿಡ್ತಾ? ಬಸ್ ಹೋಗಿ ಹೊಂಡಕ್ಕೆ ಬಿದ್ದಿದೆ. ಅಜ್ಜಿಗೆ ಗೊತ್ತೇ ಇಲ್ಲ. ಅದಕ್ಕೆ ನಮ್ಮ ತಂದೆಯವರು 1934 ಬಸ್ಗಳು ಓಡಿಸ್ತಾ ಇದೆ. ಇದು ಅದು ಎಂತ ಬಸ್ಸು? ಬಸ್ಗಳಿಗೆ ತಗಡಿಲ್ಲ, ಸೈಡ್ಗೆ ಚಕ್ರ, ಅದು ಸ್ಪೋಕ್ಸ್ ಇಂದು ಚಕ್ರ. ಸ್ಟಾರ್ಟ್ ಮಾಡಬೇಕಾದ್ರೆ ಇವತ್ತು ನೀವು ಒಳಗಡೆ ಕೂತ್ಕೊಂಡು ಸೆಲ್ಫ್ ಹೊಡಿತೀರಾ, ಇಲ್ಲ ನಿಮ್ಮ ಬೆಡ್ರೂಮ್ದಲ್ಲಿ ಮಲಿಕೊಂಡು ಬಟನ್ ಅಮಿಕ್ತೀರಾ, ಇಂಜನ್ ಸ್ಟಾರ್ಟ್ ಆಯ್ತು, ಇನ್ನೊಂದು ಬಟನ್ ಅಮಿಕ್ತೀರಾ, ಡೋರ್ ಓಪನ್ ಆಯ್ತು. ಇವತ್ತು ಆ ಕಾಲ. ನಮ್ಮ ತಂದೆಯವರು ಕಾಡ್ಮನೆ ಎಸ್ಟೇಟ್ ಇಂದ ಸಕಲೇಶ್ಪುರಕ್ಕೆ ಲಾರಿ ಓಡಿಸ್ತಾ ಇದ್ರು. ಅವ್ರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂದ್ರೆ, ಅವ್ರದ್ದು 4 ಆಣಿ ನಮಗೆ ಬರುತ್ತೆ. ಇಲ್ಲಿ ಎಷ್ಟು ತಾವು ಪದಾರ್ಥ ನೋಡ್ತಾ ಇದ್ದೀರಾ, ಅವರೇ ಕುಯ್ದಿ ಮಾಡಿರೋದು. ಆಕ್ಸಾ ಬ್ಲೇಡ್ದಲ್ಲಿ ಇಂಜನ್ ನೋಡಿ, ಅಲ್ಲಿ ಗೇರ್ ಬಾಕ್ಸ್ ಎಲ್ಲ ತೋರಿಸ್ತೀನಿ, ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ ಸರ್? ಅಂತ ತಲೆ ಮನುಷ್ಯ ನಮ್ಗೆ ಹೇಳಿದ್ರು, ನೀವು ಏನಾದ್ರೂ ಮಾಡ್ಕೊಳ್ಳಿ, ಇಳಿಬೇಕಾದ್ರೆ ಒಂದು ಕಲ್ ಕೊಟ್ಬಿಡಿ. ಸಾಹೇಬ್ರು ಹೇಳಿದ್ರು ಕಟ್ಟೆ, ಕರೆಕ್ಟ್ ವರ್ಡ್ ಅದು. ಈಗೆಲ್ಲ ಮರದ್ ಮಾಡ್ಕೊಂಡಿರ್ತಾರೆ. ಎಸ್, ಮರದ್ದು ಮಾಡ್ಕೊಂಡು ಅದರ ಮೇಲೆ ಒಂದು ರೀಪರ್ ಹೊಡೆದಿರ್ತಾರೆ ಕೈ ಹಿಡಿಯಕ್ಕೆ. ಇಲ್ಲದಿದ್ರೆ ಲಾರಿ ಸೀದಾ ವಾಪಸ್ ಮಂಗಳೂರು ಹೋಗ್ಬಿಡುತ್ತೆ. ಅರ್ಥ ಆಯ್ತಾ ಸರ್? ಆಮೇಲೆ ಆ ಬಸ್ ಅಜ್ಜಿಗೆ ಇಳಿಸ್ಕೊಂಡು ಅವ್ರವ್ರ ಲಗೇಜ್ ಎಲ್ಲ ತಗೊಂಡ್ಬಿಟ್ಟು ಮುಂದಕ್ಕೆ ಹೋದ್ರು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಹ್ಯಾಂಡ್ ಬ್ರೇಕ್ ಹಾಕಿ, ಸ್ವಿಚ್ ಕೀ ಆಫ್ ಮಾಡಿ, ಫಸ್ಟ್ ಗೇರ್ಗೆ ಹಾಕಿ, ಹೀಗಿದ್ರೆ ರಿವರ್ಸ್ ಗೇರ್ಗೆ ಹಾಕಿ, ಹೀಗಿದ್ರೆ ಫಸ್ಟ್ ಗೇರ್ಗೆ ಹಾಕಿ, ಕೆಳಗೆ ಇಳೀರಿ, ಚಕ್ರಕ್ಕೆ ಕಲ್ಲಿಡಿ. ಯಾವ ಕಡೆ ಕಲ್ಲು ಇಡ್ತೀರಾ? ಹೀಗಿದೆ ಈಗ ಅಪ್ಪು, ಯಾವ ಕಡೆ ಇಡ್ತೀರಾ? ಬ್ಯಾಕ್ ಸೈಡ್. ಇನ್ನೊಬ್ಬ ಏನ್ ಮಾಡ್ದ? ಸೌಕರ್ ಹೇಳಿದ್ದಾರೆ ಅಂತ ಮುಂದೆ ಹಿಡಿದ. ತಲೆನೂ ಬೇಕು. ಅರ್ಥ ಆಯ್ತಾ ಸ್ವಾಮಿ? ಇದು ಬ್ರೇಕ್ ವಿಚಾರದಲ್ಲಾಯ್ತು. ಈಗ ನೀವು ಕೂತಿದ್ದೀರಲ್ಲ, ಬೆಂಚ್ಗಳು